ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಮಗ್ಗ ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ವಿತೌಟ್ ಮೇಕಿಂಗ್ ಎನಿ ಡಿಲೇ ಮೊದಲನೇ ಅಪ್ಡೇಟು ಇಟ್ಸ್ ರಿಲೇಟೆಡ್ ಟು ನಮ್ಮ ನಾಯಕ ಫ್ಯಾಫ್ ಡು ಪ್ಲಸಿಸ್ ಮಾಜಿ ನಾಯಕ ಫ್ಯಾಫ್ ಡು ಪ್ಲಸಿಸ್ ಒಂದು ಗ್ರಾಟಿಟ್ಯೂಡ್ ಪೋಸ್ಟ್ನ ನಮ್ಮ RCB ಹಾಕಿತ್ತು ಫ್ಯಾಫ್ ಅವ್ರನ್ನ ಬಿಟ್ಟು ಕೊಟ್ಟಿದ್ದಕ್ಕೆ 3 ವರ್ಷ ಕ್ಯಾಪ್ಟನ್ಸಿ ನಿಭಾಯಿಸಿದ್ರ ಸಖತ್ತಾಗಿ ನಿಭಾಯಿಸಿದ್ರೆ ಹೆಂಗೆ ಹಿಂಗೆ ಅಂತೆಲ್ಲ ಯಾಕಂದರೆ ಒಂಥರ ಮೋಸ್ಟ್ ಸಕ್ಸಸ್ಫುಲ್ ಅಂತ ಹೇಳ್ಬೇಕು ಯಾಕಂದರೆ 3 ವರ್ಷದಲ್ಲಿ 2 ಸಲ ಪ್ಲೇ ಆಫ್ಸ್ ಅಂತಂದರೆ ಚೆನ್ನಾಗಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ರೆ ಅಂತ ಹೇಳಬೇಕು ಇಂಥ ಸುಮಾರು ಎಕ್ಸ್ ಕ್ರಿಕೆಟರ್ಸ್ಗಳೆಲ್ಲ ಹೇಳಿದ್ರು RCB ಅವ್ರನ್ನ ಬಿಡಬಾರ್ದಾಗಿತ್ತು ಇವರಿಗೆ ಕ್ಯಾಪ್ಟನ್ಸಿ ಕೊಡಬೇಕಾಗಿತ್ತು ಅದು ಇದು ಅಂತೆಲ್ಲ ಯಾಕಂದರೆ RCB 2 ಸಲ ಪ್ಲೇ ಆಫ್ಸಿ ತಲುಪಿದೆ ಇನ್ನೇನು ಬೇಕು ನಿಮಗೆ ಅದು ಇದು ಅನ್ನೋ ಥರ ಎಲ್ಲ ಹಾಕಿದ್ದಾರೆ ಹೆಂಗೆ ನೋಡೋಕೆ ಹೋದರೆ KL ರಾಹುಲ್ ಕೂಡ ಚೆನ್ನಾಗೇ ಕ್ಯಾಪ್ಟನ್ಸಿ ನಿಭಾಯಿಸಿದ್ರು ಒಂದು ರೇಂಜಿಗೆ ಚೆನ್ನಾಗೇ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು ಅಲ್ಲಿ LSCನೂ ಕೂಡ ಪ್ಲೇ ಆಫ್ಸಿಗೆ ತಲುಪಿತ್ತು ಬಟ್ ಆದರೂ ಒಂದು ಅಡ್ಜಸ್ಟ್ಮೆಂಟ್ ಒಂದು ಪ್ಲ್ಯಾನ್ ಏನಿರುತ್ತೆ ಫ್ರಾಂಚೈಸ್ದು ಅದನ್ನು ವರ್ಕೌಟ್ ಮಾಡಬೇಕು ಅಂತಂದರೆ ಕೆಲವು ಪ್ಲೇಯರ್ಗಳನ್ನ ಬಿಡಲೇಬೇಕು ಏನೂ ಮಾಡೋಕ್ಕಾಗಲ್ಲ ಸಿರಾಜ್ನ ಬಿಟ್ಟಿಲ್ವಾ ಹಂಗೆ ಇವ್ರನ್ನೂ ಕೂಡ ಬಿಟ್ಟಿದ್ದಾರೆ ಆ್ಯಂಡ್ ಫ್ಯಾಫ್ ಡು ಪ್ಲಸಿಸ್ ಅವರು ಇದನ್ನು ಆ್ಯಡ್ ಬ್ಯಾಕ್ ಮಾಡಿಕೊಂಡು ಅವರ ಸ್ಟೋರಿಲಿ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಅಳುವಂಥ ಎಮೋಜಿ ಎಲ್ಲ ಹಾಕಿದ್ದಾರೆ ಎಮೋಷನಲ್ ಆಗಿರುವಂಥ ಅಳುವಂಥ ಎಮೋಜಿ ಎಲ್ಲ ಹಾಕಿದ್ದಾರೆ ಅಂದರೆ ಅವರು ಕೂಡ ಒಂಥರ ಬೇಜಾರಾಗಿದೆ ಒಂಥರ ಇಂಥ ಒಂದು ಫ್ಯಾನ್ ಬೇಸು ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾನು ಆಡಿದ್ದು 3 ವರ್ಷ ಸೊ ಸಿಕ್ಕಾಪಟ್ಟೆ ನನಗೆ ಒಂಥರ ಖುಷಿಯಾಗಿತ್ತು ಆ್ಯಂಡ್ ಇದನ್ನು ಬಿಟ್ಟೋಗೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಗ್ತಿದೆ ಗುಡ್ ಬೈ ಹೇಳ್ಬೇಕಾದ್ರೆ ನಾನು ಎಲ್ಲ RCB ಫ್ಯಾನ್ಸ್ಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾವ ರೀತಿ ಸಪೋರ್ಟ್ನ ನೀವು ಕೊಟ್ರಿ 3 ವರ್ಷ ಇದು ಇನ್ಕ್ರೆಡಿಬಲ್ಲು ಆ್ಯಂಡ್ RCB ಫ್ಯಾನ್ಸ್ ಅಂತ ಫ್ಯಾನ್ಸ್ ಇಲ್ಲ ಅಂತ ಹೇಳಿದ್ದಾರೆ ಫ್ಯಾಫ್ ಡು ಪ್ಲಸಿಸ್ ಅವರು ಬೇಜಾರಾಗುತ್ತೆ ಫ್ಯಾಫ್ ಡು ಪ್ಲಸಿಸ್ ಏನಂತ ಕಳಪೆ ಕ್ಯಾಪ್ಟನ್ ಆಗಿರಲಿಲ್ಲ ನಮ್ಮ RCBಗೆ ಚೆನ್ನಾಗೇ ಕ್ಯಾಪ್ಟನ್ಸಿನ ನಿಭಾಯಿಸಿರು ಬಟ್ ಅಟ್ ದ ಎಂಡ್ ಆಫ್ ದ ಡೇ ಮೂವ್ ಆನ್ ಆಗಲೇಬೇಕು ಬಿಟ್ಕೊಟ್ಟು ಆದಮೇಲೆ ಎಮೋಷ್ನಲ್ ಆಗಿ ಅದಾಗಿದಾಗ ಏನೂ ಪ್ರಯೋಜನ ಇಲ್ಲ ಬಟ್ ಮೆಮೊರೀಸ್ ಏನು ಕ್ರಿಯೇಟ್ ಮಾಡಿರೋದನ್ನ ಕ್ಯಾರಿ ಅಂತೂ ಖಂಡಿತ ಅವರು ಮಾಡ್ತಾರೆ ಆ್ಯಂಡ್ ನಾವು ಕೂಡ ಮಾಡೇ ಮಾಡ್ತೀವಿ ಅಪ್ಡೇಟ್ ಬಿಟ್ಟು ದಿನೇಶ್ ಕಾರ್ತಿಕ್ ಅವರು ಪೋಸ್ಟ್ ಆಕ್ಷನ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ದ ಸ್ಯಾಡೆಸ್ಟ್ ಪಾರ್ಟ್ ಆಫ್ ದ ಆಕ್ಷನ್ ವಾಸ್ ಟೀಮ್ ಏನೋ ಮಸ್ತಾಗಿ ಬಿಲ್ಡ್ ಮಾಡ್ಕೊಂಡಿದ್ದೀವಿ ಸೈಕಾಗಿ ಬಿಲ್ಡ್ ಮಾಡಿದ್ದೀವಿ ಅದರಲ್ಲಿ ನನಗೆ ಕಾನ್ಫಿಡೆನ್ಸ್ ಇದೆ ಮಸ್ತಾಗಿದೆ ಎಲ್ಲ ಸೀಸನ್ಗೆ ಕಂಪೇರ್ ಮಾಡಿದ್ರು ಈ ಸೀಸನು ಟೀಮು ಸೈಕಾಗಿದೆ ಬಟ್ ಸ್ಯಾಡೆಸ್ಟ್ ಪಾರ್ಟ್ ಆಫ್ ದ ಆಕ್ಷನ್ ಏನು ಅಂತಂದರೆ ವಿಲ್ ಜಾಕ್ಸ್ನ ನಾವು ತೊಗೊಳೋದಕ್ಕೆ ಆಗಲಿಲ್ಲ ಆ್ಯಂಡ್ ಸಿರಾಜ್ ಬೈನ ನಾವು ತೊಗೊಳೋದಕ್ಕೆ ಆಗಲಿಲ್ಲ ಅವರಿಬ್ಬರು ನಮ್ಮ ಪ್ಲ್ಯಾನಲ್ಲೇ ಇದ್ದರು ತೊಗೊಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದರು ಅವ್ರನ್ನ ಬಿಡಬೇಕು ಅನ್ನೋ ಪ್ಲ್ಯಾನಲ್ಲಿ ನಾವು ಇರಲಿಲ್ಲ ಫ್ಯಾಫ್ ಡು ಪ್ಲಸಿಸ್ ಅವ್ರನ್ನ ಬಿಡಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದರು ಬಟ್ ಸಿರಾಜ್ ಆ್ಯಂಡ್ ಇವ್ರನ್ನ ವಿಲ್ ಜಾಕ್ಸ್ನ ಬಿಡೋ ಪ್ಲ್ಯಾನ್ ಇರಲಿಲ್ವಂತೆ ಬಟ್ ಅವ್ರಿಗೆ ಇವರು ಸಿಗಲಿಲ್ವಂತೆ ಹಂತಕ್ಕೆ ಸಿಗಲಿಲ್ವಂತೆ ಏನು ಗುರ್ರೋ ಏನು ಕಿವಿಲಿ ಹೂವು ಬಿಡ್ತಾವ್ರ ಇವರು ಯಾಕೆ ಸಿಗದೇ ಇರೋ ಅಂಥದ್ದಲ್ಲಿ ಏನು ಇರಲಿಲ್ಲ ಅವರು ಸಿಗೋ ಅಂಥದ್ದಲ್ಲೇ ಇದ್ರು ಇವ್ರು ತಗೊಳ್ಳಿಲ್ಲ ಅಷ್ಟೇನೆ ಅಂತ ಹೇಳ್ತೀರಾ ಟೀಮ್ ಡೇವಿಡ್ನೇ ತಗೊಳ್ಳೋದಕ್ಕೂ ಅವ್ರನ್ನೇ ತಗೊಂಡಿದ್ರೆ ಆಗಿತ್ತಮ್ಮ ಅಷ್ಟೇ ಅಲ್ಲಿ ದುಡ್ಡಿತ್ತು ಇವ್ರು ಅದನ್ನೇ ಜಾಸ್ತಿ ಇತ್ತು ಪೋಸ್ಟ್ ವ್ಯಾಲ್ಯೂ ಇದು ತಗೋಬಾರ್ದು ಅನ್ನೋ ಇಂಟೆನ್ಷನ್ ಏನೇ ಇತ್ತು ಅದಕ್ಕೋಸ್ಕರ ತಗೊಳ್ಳಿಲ್ಲ ಅಂತ ಹೇಳ್ತಾರೆ ಒಟ್ಟಲ್ಲಿ ಇವ್ರು ಹೇಳಿರುವಂಥ ಸ್ಟೇಟ್ಮೆಂಟ್ ಇದು ನಾನೇನು ಹೊಸದಾಗೇನು ಕ್ರಿಯೇಟ್ ಮಾಡ್ತಾಯಿಲ್ಲ ದಿನೇಶ್ ಕಾರ್ತಿಕ್ ಹೇಳ್ತಾರೆ ಒಟ್ಟಲ್ಲಿ ಇವ್ರು ಸ್ಕೀಮ್ ಆಫ್ ಥಿಂಗ್ಸಲ್ಲಿ ಇದ್ರಂತೆ ಬಟ್ ಸಿಗ್ನಿಲ್ಲ ಅನ್ಫಾರ್ಚುನೇಟ್ಲಿ ಇದೇ ಬ್ಯಾಡ್ ಪಾರ್ಟ್ ಆಫ್ ದ ಆಕ್ಷನ್ ನಮಗೆ ಅಂತ ಹೇಳಿದ್ದಾರೆ ಅಪ್ಡೇಟ್ ನಂಬರ್ 3 ಯಶಸ್ವಿ ಜಾಯ್ಸ್ವಾಲ್ ರಿಲೇಟೆಡ್ ಮಗ ನಂಬರ್ 2 ಟೆಸ್ಟ್ ಬ್ಯಾಟರ್ ಆಗಿದ್ದಾರೆ ಯಶಸ್ವಿ ಜಾಯ್ಸ್ವಾಲು ಇವಾಗ ರ್ಯಾಂಕಿಂಗ್ ಈಚೆಗಡೆ ಬಂದಿದೆ 2ನೇ ಬ್ಯಾಟರ್ ಆಗಿರೋದ್ರಿಂದ ಮ್ಯಾಕ್ಸ್ವೆಲ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಯಶಸ್ವಿ ಜಾಯ್ಸ್ವಾಲ್ ಇಸ್ ದ ಒನ್ ಪ್ಲೇಯರ್ ಇಸ್ ಗೋಯಿಂಗ್ ಟು ಗೆಟ್ ಮೋರ್ ದ್ಯಾನ್ 40 ಟೆಸ್ಟ್ 100s ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ಅಂತ 40 ಟೆಸ್ಟ್ 100ಗಿಂತ ಜಾಸ್ತಿ ಟೆಸ್ಟ್ 100s ಇವರು ಹೊಡಿತಾರೆ ಅಂತ ಹೋಪ್ಫುಲಿ ಒಂದು 50 ಟೆಸ್ಟ್ 100s ಹೊಡಿಬೋದು ಸಚಿನ್ ತೆಂಡೂಲ್ಕರ್ ಅವ್ರ ರೆಕಾರ್ಡ್ನ ಮುರಿಬೋದು ಇವರು ಅಂತ ಅನ್ಕೊಂತ ಇದ್ದಾರೆ ಅಂತ ಕಾಣಿಸುತ್ತೆ ಯಾಕೆ ಆಗಬಾರ್ದು ಗುರು ಇಂಥ ಎಂಗೇಜಲ್ಲೇ ನಂಬರ್ 2 ಟೆಸ್ಟ್ ಬ್ಯಾಟರ್ ಆಗಿದ್ದಾರೆ ಅಂತಂದರೆ ಯಾಕೆ ಆಗಬಾರ್ದು ಇಂಥ ಕ್ವಾಲಿಟಿ ಸೈಡ್ ಮೇಲೇ ಸೆಂಚುರೀಸ್ಗಳನ್ನ ಹೊಡಿತಾ ಇದ್ದಾರೆ ಅದು ಪ್ರೆಷರ್ ಸಿಚುವೇಷನಲ್ಲಿ 160+ ಲಾಸ್ಟ್ ಮ್ಯಾಚ್ ಯಾವ ಥರ ಹೊಡೆದ್ರು ಅಂತ ಒಂಥರ ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು ಜಾಯ್ಸ್ವಾಲಿಂದ ನೋಡೋಣ ಅವ್ರ ಕೆರಿಯರ್ ಯಾವ ಥರ ಗ್ರೋ ಆಗುತ್ತೆ ಅಂತ ಇವಾಗಲೇ ಒಂದು ಜಾಸ್ತಿ ಬಿಲ್ಡಪ್ ಕೊಡೋದು ಬೇಡ ಇವಾಗ ಇರೋ ಮಟ್ಟಿಗೆ ಬಿಲ್ಡಪ್ ಕೊಡೋಣ 40 ಸೆಂಚುರಿ 50 ಸೆಂಚುರಿ ಬಂದಾಗೆಲ್ಲ ಅವಾಗ ಕೊಡೋಣ ಬಿಲ್ಡಪ್ ಅಪ್ಡೇಟ್ ನಂಬರ್ 4 RCB ಇನ್ ಹಿಂದಿ ಅಂತ ಒಂದು ಇನ್ಸ್ಟಾ ಪೇಜ್ ಓಪನ್ ಆಗಿದೆ ಮಗ ನನ್ನ ಮಕ್ಕಳು ಅದು ಏನಕ್ಕೆ ಓಪನ್ ಮಾಡಿದ್ರು ಅಂತ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ RCB ಇನ್ ಕನ್ನಡ ಪೇಜ್ನ ಓಪನ್ ಮಾಡೋಕ್ಕೆ ಇವ್ರಿಗೆ ಇಷ್ಟು ವರ್ಷ ಎಲ್ಲ ಬೇಕಾಯಿತು RCB ಇನ್ ಹಿಂದಿ ಪೇಜ್ನ ಏನಕ್ಕೆ ಓಪನ್ ಮಾಡಬೇಕಾಗಿತ್ತು ಫಸ್ಟ್ ಆಫ್ ಆಲ್ ಕನ್ನಡ ಪೇಜ್ ಓಪನ್ ಮಾಡ್ಬಿಟ್ರಂತೆ ಹಿಂದಿ ಪೇಜ್ ಓಪನ್ ಮಾಡ್ಬಿಡ್ಬೇಕಾ ಅಲ್ಲಿ ಚಿಲ್ಡ್ರ ಥರ 2000-3000 ಫಾಲೋವರ್ಸ್ ಇಟ್ಕೊಂಡಿದ್ದಾರೆ ಅಲ್ಲಿ ಕನ್ನಡ ಪೇಜಿಗೆ ನೋಡ್ತು ಅಂದ್ರೆ ಅರೌಂಡ್ 3-4 ದಿನದಲ್ಲೇ 1 lakh ಸಬ್ಸ್ಕ್ರೈಬರ್ಸ್ 1 lakh ಫಾಲೋವರ್ಸ್ ಆಯಿತು ಏನಕ್ಕೆ ಫಸ್ಟ್ ಆಫ್ ಆಲ್ ಏನಕ್ಕೆ ಓಪನ್ ಮಾಡಬೇಕಾಗಿತ್ತು ಅಂತಲೇ ಗೊತ್ತಾಗ್ತಿಲ್ಲ ಏನು ಇವಾಗ CSK ಓಪನ್ ಮಾಡಿದ್ರಾ ಹಿಂದಿ ಪೇಜ್ನ ಓಪನ್ ಮಾಡಿದ್ರಾ ಕನ್ನಡ ಪೇಜ್ ಓಪನ್ ಮಾಡೋದ್ರಲ್ಲಿ ಅರ್ಥ ಇದೆ CSK ಅವ್ರು ತಮಿಳ್ ಪೇಜ್ ಓಪನ್ ಮಾಡೋದ್ರಲ್ಲಿ ಅರ್ಥ ಇದೆ ಹಿಂದಿ ಪೇಜ್ ಓಪನ್ ಮಾಡೋದ್ರಲ್ಲಿ ಏನು ಅರ್ಥ ಇದೆ ನನಗೇನೋ ಸೀರಿಯಸ್ಲಿ ಇದು RCB ಇನ್ ಹಿಂದಿ ಅಂತ ಏನು ಕಾನ್ಸೆಪ್ಟ್ನ ತೊಗೊಂಬಂದಿದ್ದಾರೆ ಇದು ಸೀರಿಯಸ್ಲಿ ಇಷ್ಟ ಆಗಲಿಲ್ಲ ಆ್ಯಂಡ್ ಎಲ್ಲರೂ ಇದನ್ನು ರಿಜೆಕ್ಟ್ ಮಾಡಿದ್ದಾರೆ ಯಾರು ಕೂಡ ಫಾಲೋನೂ ಕೂಡ ಮಾಡಿಲ್ಲ ಇದು ಅರ್ಥ ಆಗುತ್ತೆ RCB ಇನ್ ಹಿಂದಿ ಪೇಜ್ ಯಾರಿಗೂ ಕೂಡ ಬೇಡ ಅಂತ ಯಾಕಂದರೆ ಮೆಜಾರಿಟಿ ಆಫ್ ದ ಫ್ಯಾನ್ಸ್ ಇರೋದು ಕರ್ನಾಟಕದಿಂದನೇ RCBಗೆ ಆ್ಯಂಡ್ ಸೌತಲ್ಲೇ ಜಾಸ್ತಿ ಫ್ಯಾನ್ಸ್ಗಳಿರೋದು RCBಗೆ ಎಲ್ಲ ಕಡೆ ಇರ್ಬೋದು ಬಟ್ ಎಲ್ಲರಿಗೂ ಅವ್ರಿಗೆಲ್ಲ ಇಂಗ್ಲೀಷ್ ಎಲ್ಲ ಅರ್ಥ ಆಗುತ್ತೆ ನಾರ್ಮಲ್ RCB ಪೇಜ್ ಏನಿದೆ ಅದರಲ್ಲೇ ಅವರೆಲ್ಲ ನೋಡ್ಕೊತಾರೆ ಬಟ್ ಸಪ್ರೇಟಾಗಿ ಇನ್ ಹಿಂದಿ ಅಂತ ಎಲ್ಲ ಇದು ಅಗತ್ಯತೆ ಇರಲಿಲ್ಲ ಏನಕ್ಕೆ ಸುಮ್ಮನೆ ಈ ಥರ ಕಾನ್ಸೆಪ್ಟ್ ತೊಗೊಂಬಂದ್ರೆ ಗೊತ್ತಿಲ್ಲ ಸುಮ್ಮನೆ RCB ಅವ್ರು ಬೈಸ್ಕೊಂತಿರಲ್ಲ ಕನ್ನಡಿಗರ ಕೈಲಿ ಅಪ್ಡೇಟ್ ನಂಬರ್ 5 ಮೊಹಮ್ಮದ್ ಕ್ಯಾಫ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿಲ್ ಜಾಕ್ಸ್ ರಿಲೇಟೆಡು ಆ್ಯಂಡ್ RCB ರಿಲೇಟೆಡು RCB ಈ ಥರ ಮಾಡಬಾರ್ದಾಗಿತ್ತು ನನಗೆ ಬೇಜಾರಾಯಿತು RCBನ
ಇವ್ರು ಕಾಪಾಡ್ದು ಲಾಸ್ಟ್ ಸೀಸನ್ನು ಪ್ಲೇ ಆಫ್ಸಿಗೆ ತಲುಪೋದಕ್ಕೆ ಇವರೇ ಮೇನ್ ರೀಸನ್ನು. ಆ ಸೆಂಚುರಿ ಇವ್ರದ್ದೇನಾದ್ರು ಅಷ್ಟು ಫಾಸ್ಟ್ ಆಗಿ ಬಂದಿರಲಿಲ್ಲ ಅಂತಂದರೆ ರನ್ ರೇಟಲ್ಲಿ ಇವರು ಹಿಂದೆ ಉಳ್ಕೊತಾ ಇದ್ರು ಆ್ಯಂಡ್ ಪ್ಲೇ ಆಫ್ಸ್ಗೂ ಕೂಡ ಇವ್ರು ಕ್ವಾಲಿಫೈ ಆಗ್ತಿರ್ಲಿಲ್ಲ. ಅವರ ಸೆಂಚುರಿನ ಬೇಗ ಹೊಡೆದು ಮ್ಯಾಚ್ನ ಮುಗಿಸಿ ರನ್ ರೇಟ್ನ ಪುಷ್ ಮಾಡಿಸಿ ಎಲ್ಲ ಮಾಡಿದ್ರೆ ಪ್ಲೇ ಆಫ್ಸ್ ತಲುಪಿದ್ದಿವರು. CSK ಮೇಲೆ ಇವರು ಗೆದ್ದಿದ್ರು ಕೂಡ ಏನು ಕಿಸಿಯಾಕೆ ಆಗ್ತಿರ್ಲಿಲ್ಲ. ಅವ್ರೇನಾದರೂ ಅದನ್ನು ಪುಷ್ ಮಾಡಿರಲಿಲ್ಲ ಅಂತಂದರೆ ಇವ್ರನ್ನ ಬಿಡಬಾರ್ದಾಗಿತ್ತು, ಬಿಟ್ಬಿಟ್ಟು ಒಂದು ದಡ್ತನ ಮಾಡ್ಕೊಂಡಿದ್ದಾರೆ. ಎಲ್ಲ ಪಾರ್ಟ್ ಆಫ್ ದ ಆಪ್ಷನ್ ಓಕೆ, ಬಟ್ ವಿಲ್ ಜಾಕ್ಸ್ ಒಬ್ಬರನ್ನ ತಗೊಂಡಿತ್ತು ಅಂದರೆ ಟಿಮ್ ಡೇವಿಡ್ ಏನು ಬೇಕಾಗಿಲ್ಲ, ವಿಲ್ ಜಾಕ್ಸ್ನ ತಗೊಂಡಿತ್ತು ಅಂತಂದರೆ ಸಾಕಾಗಿರೋದು ಟೀಮು ಅನ್ನೋ ಥರ ಇವ್ರು ಹೇಳ್ತಾ ಇದ್ದಾರೆ. ಬಟ್ ಎಮೋಷನ್ಸ್ ಆಬ್ವಿಯಸ್ಲಿ ಟ್ರಿಗರ್ ಆಗೇ ಆಗುತ್ತೆ. ವಿಲ್ ಜಾಕ್ಸ್ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು RCB ಅಂತ ಎಲ್ಲ ನೋಡೋಣ ಈ ಸೀಸನ್ ಏನಾಗುತ್ತೆ ಅಂತ. ಸೀಸನ್ ಆದಮೇಲೆ ಮಾತಾಡೋಣ ಅಷ್ಟೇ. ಸೊ ಇವಾಗ ಸುಮ್ಮನೆ ಅವ್ರು ತೊಗೊಂಡಿರೋ ಟೀಮ್ನ ಸುಮ್ಮನೆ ಕ್ರಿಟಿಸೈಸ್ ಮಾಡ್ಕೊಂಡು ಕೂತ್ಕೊಂಡು ಇಲ್ಲಾಗೂ ನಮ್ಗೆ ವಿಲ್ ಜಾಕ್ಸ್ ಬೇಕು ಅಂತ ಬೈಕ್ ಬಂದಂಗೆ ಬೈಕ್ ಕೂತ್ಕೊಂಡ್ರೆ ವಿಲ್ ಜಾಕ್ಸ್ ಏನು ಬರ್ತಾರೆ RCB ಈಗ ಬರೋದಿಲ್ಲ, ಆಗೋಗ್ಬಿಟ್ಟಿದೆ. ಇವಾಗ ಮುಂದೆ ಆಗಬೇಕಾಗಿರೋದು ನೋಡಬೇಕಾಗಿದೆ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.